ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಸಿರಿಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಸೊ ಓಪನ್ ಪೋರ್ಸ್ ಅನ್ನುವಂಥದ್ದು ಎಷ್ಟೋ ಜನರನ್ನ ಚಿಂತೆಗೀಡು ಮಾಡಿದೆ. ಸೊ ನಮ್ಮ ಮುಖದ ಮೇಲೆ ಓಪನ್ ಪೋರ್ಸ್ ಬಿದ್ದಿದೆ, ಸೊ ಇದರಿಂದಾಗಿ ನಮ್ಮ ಸೌಂದರ್ಯ ಹಾಳಾಗ್ತಾ ಇದೆ ಅಂತ ಹೇಳುವಂಥದ್ದು ಹಲವಾರು ಜನರ ಒಂದು ಗೋಳು. ಸೊ ಈ ಒಂದು ಓಪನ್ ಪೋರ್ಸ್ ಯಾಕಾಗುತ್ತೆ, ಸೊ ಅದನ್ನ ನ್ಯಾಚುರಲಿ ಮನೆಯಲ್ಲೇ ಹೇಗೆ ಸರಿ ಮಾಡ್ಕೊಳ್ಬಹುದು ಅನ್ನೋಂಥದ್ರ ಬಗ್ಗೆ ಡೀಟೇಲ್ ಆಗಿ ವಿತ್ ಪ್ರೂಫ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಬಹುದು. ಅದರ ಜೊತೆಗೆ ನೀವು ನಮ್ಮ ನಿಸರ್ಗ ಮನೆ ಬಗ್ಗೆ ಯಾವುದೇ ಮಾಹಿತಿಯನ್ನು ತಿಳ್ಕೋಬೇಕು ಅಂತ ಆಗಿದ್ದಲ್ಲಿ ಗೂಗಲ್ನಲ್ಲಿ ನಿಸರ್ಗ ಮನೆ ವೇದ ವೆಲ್ನೆಸ್ ಸೆಂಟರ್ ಅಂತ ಸರ್ಚ್ ಮಾಡಿ. ಕೇವಲ ನಿಸರ್ಗ ಅಂತ ಸರ್ಚ್ ಮಾಡೋದು ಬೇಡ, ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಅಂತ ಸರ್ಚ್ ಮಾಡಿ. ಅದರ ಜೊತೆಗೆ ನಮ್ಮ ವೈದ್ಯರ ಬಳಗದ ಜೊತೆ ನೀವು ಉಚಿತ ಆನ್ಲೈನ್ ಸಂದರ್ಶನವನ್ನ ಪಡಿಬೇಕು ಅಂತಿದ್ದಲ್ಲಿ ಬರ್ತಾ ಇರುವಂತಹ ನಂಬರ್ಗಳಿಗೆ ಮಿಸ್ ಕಾಲ್ ಅನ್ನು ನೀಡಿ. ವೀಕ್ಷಕರೇ, ಓಪನ್ ಪೋರ್ಸ್ ಯಾಕಾಗತ್ತೆ? ಸೊ ಮೊಟ್ಟ ಮೊದಲನೇದಾಗಿ ಓಪನ್ ಪೋರ್ಸ್ ಅನ್ನುವಂಥದ್ದು ನಮ್ಮ ಚರ್ಮದಲ್ಲಿ ಉಂಟಾಗುವಂತಹ ಆಯಿಲಿನೆಸ್ನ ರಿಯಾಕ್ಷನ್ ಇಂದಾಗಿ ಆಗುತ್ತೆ. ಸೊ ಇದಕ್ಕೆ ಕೆಲವು ಹಾರ್ಮೋನ್ಗಳ ಒಂದು ಟ್ರಿಗರೇಷನ್ ಕೂಡ ಇದೆ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ. ಸೊ ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗುವಂತಹ ಹಾರ್ಮೋನ್ಗಳು ಮತ್ತು ಚರ್ಮದಲ್ಲಿ ಉತ್ಪತ್ತಿ ಆಗುವಂತಹ ಆಯಿಲಿ ಅಂಶ ಅಥವಾ ಎಣ್ಣೆ ಅಂಶ, ಇವುಗಳಲ್ಲಿ ಸ್ವಲ್ಪ ರಿಯಾಕ್ಷನ್ಸ್ ಉಂಟಾಗಿ ನಮ್ಮ ಚರ್ಮದಲ್ಲಿ ಓಪನ್ ಪೋರ್ಸ್ ಆಗುತ್ತೆ. ಅಥವಾ ಈ ಒಂದು ಪಿಂಪಲ್ಸ್ ಆದ ನಂತರದಲ್ಲಿ ಅದು ಸರಿಯಾಗಿ ಹೀಲ್ ಆಗದೇ ಇದ್ದಲ್ಲಿ ಆವಾಗ ಉಂಟಾಗುವಂತಹ ಕೆಮಿಕಲ್ ರಿಯಾಕ್ಷನ್ಸ್ ಇಂದನೂ ಕೂಡ ಓಪನ್ ಪೋರ್ಸ್ ಆಗುತ್ತೆ. ಕೆಲವರಿಗೆ ಸ್ಕಿನ್ ಡ್ಯಾಮೇಜ್ ಇಂದಾಗಿ ಯಾವುದೇ ಒಂದು ಚರ್ಮಕ್ಕೆ ಹೊರಗಡೆಯಿಂದ ವಸ್ತುವನ್ನು ಹಚ್ಚುವುದರಿಂದ, ರಾಸಾಯನಿಕಗಳನ್ನು ಅಪ್ಲೈ ಮಾಡೋದ್ರಿಂದ, ಮತ್ತು ಸನ್ ಡ್ಯಾಮೇಜ್ನಿಂದ ಅಥವಾ ಈ ಸೂರ್ಯನ ಬೆಳಕಿನ ಒಂದು ಡ್ಯಾಮೇಜ್ನಿಂದ, ಇವೆಲ್ಲವುಗಳಿಂದನೂ ಕೂಡ ಓಪನ್ ಪೋರ್ಸ್ ಉಂಟಾಗಬಹುದು. ಈ ಓಪನ್ ಪೋರ್ಸ್ ಅನ್ನುವಂಥದ್ದು ಪಿಂಪಲ್ ಆದ ನಂತರ ಹಲವಾರು ಜನಕ್ಕೆ ನಾರ್ಮಲಿ ಕಾಣುವಂಥದ್ದು. ಸೊ ಈ ಒಂದು ಓಪನ್ ಪೋರ್ಸ್ ಅನ್ನ ನ್ಯಾಚುರಲಿ ಮನೆಯಲ್ಲೇ ಹೇಗೆ ಸರಿ ಮಾಡ್ಕೊಳ್ಬಹುದು? ಸೊ ಓಪನ್ ಪೋರ್ಸ್ಗೆ ಹೋಮ್ ರೆಮಿಡೀಸ್ ಫಾರ್ ಓಪನ್ ಪೋರ್ಸ್ ಆನ್ ದ ಫೇಸ್ ಅನ್ನುವಂಥದ್ರ ಬಗ್ಗೆ ಇವತ್ತು ನಾವು ಮುಖ್ಯವಾಗಿ ನೋಡೋಣ. ಸೊ ಒಂದು 3 ರಿಂದ 4 ನ್ಯಾಚುರಲ್ ಫೇಸ್ ಪ್ಯಾಕ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಅದನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಂಡು ಅದನ್ನ ನೀವು ಹೇಗೆ ಪ್ರಯತ್ನ ಮಾಡ್ಕೋಬೇಕು ಅನ್ನೋಂಥದ್ದು ನಾನು ತೋರಿಸ್ಕೊಡ್ತೇನೆ. ಸೊ ಮೊಟ್ಟ ಮೊದಲನೇದಾಗಿ ಎಗ್ ವೈಟ್ ಫೇಸ್ ಪ್ಯಾಕ್. ಸೊ ಯಾರು ಮನೆಯಲ್ಲಿ ಎಗ್ ವೈಟ್ ಅನ್ನು ಬಳಸ್ತೀರಿ ಅಥವಾ ಮೊಟ್ಟೆಯನ್ನು ಆಹಾರದಲ್ಲಿ ಬಳಸ್ತೀರಿ ಅಂಥವರಿಗೆ ಈ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಬಹುದಾಗಿರುವಂಥದ್ದು. ಹೇಗೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ನೀವು ಸ್ವಲ್ಪ ಎಗ್ ವೈಟ್ ಅನ್ನು ತೆಗೆದುಕೊಳ್ಬೇಕು. ಸೊ ನಿಮ್ಮ ಚರ್ಮಕ್ಕೆ ಎಷ್ಟು ಬೇಕು ಅನ್ನೋಂಥದ್ದನ್ನ ನೀವು 1-2 ದಿನಗಳಲ್ಲಿ ನೀವು ಡಿಸೈಡ್ ಮಾಡಿಕೊಂಡು ಅದನ್ನ ಪ್ರಾಕ್ಟಿಕಲಿ ನೀವು ನೋಡ್ಕೊಳ್ಬೇಕಾಗ್ತದೆ. ಸೊ ಎಗ್ ವೈಟ್ ಅನ್ನು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಓಟ್ಸ್ ಪುಡಿಯನ್ನು ಹಾಕಬೇಕು. ವೀಕ್ಷಕರೇ, ಓಟ್ಸ್ ಅನ್ನು ನಾವು ಆಹಾರದಲ್ಲಿ ತಿನ್ಲಿಕ್ಕೆ ಅಂತ ಬಳಸ್ಕೊಂಡಿರ್ತೇವೆ. ಈ ಓಟ್ಸ್ ಅನ್ನೇ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿರ್ಬೇಕು. ಈ ಒಂದು ಸಾಫ್ಟ್ ಓಟ್ಸ್ ಪೌಡರ್ನ ಇದಕ್ಕೆ ಹಾಕೋಬೇಕು. ಎಗ್ ವೈಟ್ ಪ್ಲಸ್ ಓಟ್ಸ್ ಪ್ಲಸ್ 2 ಹನಿ ನಿಂಬು ಜ್ಯೂಸ್. ವೀಕ್ಷಕರ, ನಿಂಬು ಜ್ಯೂಸ್ ಅನ್ನು ಕೂಡ ನಾವು ಮನೆಯಲ್ಲಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ತೇವೆ. ಸೊ ಈ ಒಂದು ಎಗ್ ವೈಟ್ ಮತ್ತೆ ಓಟ್ಸ್ ಪುಡಿ ಮತ್ತು ನಿಂಬು ಜ್ಯೂಸ್ ಅನ್ನ ನೀವು ಮಿಶ್ರಣ ಮಾಡಿಕೊಂಡು ಚೆನ್ನಾಗಿ ಕಲಸಿ ಅದನ್ನ ಪೇಸ್ಟ್ ಮಾಡಿಕೊಂಡು ಫೇಸ್ ಪ್ಯಾಕ್ ಆಗಿ ಅಪ್ಲೈ ಮಾಡಬೇಕು. ಸೊ ಇದನ್ನ ನೀವು ಅಪ್ಲೈ ಮಾಡಿದ 15 ರಿಂದ 20 ನಿಮಿಷಗಳ ನಂತರದಲ್ಲಿ ಶುಭ್ರವಾದಂತಹ ನೀರಿನಿಂದ ಅದನ್ನ ವಾಶ್ ಮಾಡಬೇಕು. ಯಾವುದೇ ಸೋಪ್ ಅಥವಾ ಶಾಂಪು ಹಚ್ಚುವ ಅವಶ್ಯಕತೆ ಇಲ್ಲ. ಸೊ ಈ ಎಗ್ ವೈಟ್ ಫೇಸ್ ಪ್ಯಾಕ್ ನಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಚರ್ಮಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನ ಕೊಡುತ್ತೆ. ಸೊ ಈ ಮೊಟ್ಟೆಯಲ್ಲಿ ಇರುವಂತಹ ಈ ಬಿಳಿ ಭಾಗದಲ್ಲಿ ಇರುವಂತಹ ಪೋಷಕಾಂಶಗಳು, ಅದರ ಜೊತೆಗೆ ಓಟ್ಸ್ ನಲ್ಲಿ ಇರುವಂತಹ ಪೋಷಕಾಂಶಗಳು ಕೂಡ ಈ ಒಂದು ಓಪನ್ ಪೋರ್ಸ್ ನ ಮುಚ್ಚಲಿಕ್ಕೆ ಸಹಾಯ ಮಾಡಿಕೊಡ್ತದೆ. ಸೊ ಈ ಒಂದು ಮೊದಲ ಫೇಸ್ ಪ್ಯಾಕ್ ಅನ್ನ ಯಾರು ಎಗ್ ಅನ್ನ ಮನೆಯಲ್ಲಿ ಬಳಸ್ತೀರಿ ಅವರು ಮಾಡ್ಕೊಳ್ಬಹುದಾಗಿರುವಂಥದ್ದು. ಇಲ್ಲ, ನಾನು ಎಗ್ ಅನ್ನ ಬಳಸೋದಿಲ್ಲ ಅನ್ನುವಂಥವ್ರು ನೀವಾಗಿದ್ರೆ ಅವರಿಗೆ ಈ 2ನೇ ಉಪಾಯ. ಸೊ ಅದ್ಯಾವುದು ಅಂತ ಹೇಳಿದ್ರೆ ಅರಿಶಿಣದ ಪುಡಿ. ಸೊ ನಾವು ತಲತಲಾಂತರಗಳಿಂದನೂ ಬಳಸ್ಕೊಂಡು ಬರ್ತಾ ಇರುವಂತಹ ಬೆಸ್ಟ್ ಸೌಂದರ್ಯವರ್ಧಕ ಅಂತ ಹೇಳಿದ್ರೆ ಅದು ಅರಿಶಿಣದ ಪುಡಿ. ಸೊ ಈ ಒಂದು ಅರಿಶಿಣದ ಪುಡಿಯನ್ನ ನಾವೆಲ್ಲರೂ ಚೆನ್ನಾಗಿ ಇರುವಂತ ಅರಿಶಿಣದ ಪುಡಿ, ನೀವು ಅರಿಶಿಣದ ಒಂದು ರೂಟ್ ಅನ್ನ ಅಥವಾ ಒಂದು ಅದರ ಟ್ಯೂಬರ್ ಅಂತ ಏನ್ ಕರಿತೀವಿ ಅದನ್ನ ಸಿಕ್ಕಿದ್ರೆ, ಅರಿಶಿಣದ ಕೊಂಬು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಸೊ ಈ ಅರಿಶಿಣದ ಕೊಂಬನ್ನ ಮನೆಗೆ ತಂದು ಒಣಗಿಸಿ ಅದನ್ನ ಪುಡಿ ಮಾಡಿ ಅರಿಶಿಣದ ಪುಡಿ ಮಾಡ್ಕೊಂಡ್ರೆ ತುಂಬಾ ಉತ್ತಮ. ಒಂದು ವೇಳೆ ಸಾಧ್ಯ ಆಗಿಲ್ಲ ಅಂತಾದ್ರೆ ಇದ್ದದರಲ್ಲಿ ಬೆಸ್ಟ್ ಕ್ವಾಲಿಟಿಯ ಅರಿಶಿಣದ ಪುಡಿಯನ್ನ, ಪರಿಶುದ್ಧವಾದಂತಹ ಅರಿಶಿಣದ ಪುಡಿಯನ್ನ ನೀವು ಬಳಸಬೇಕಾಗ್ತದೆ. ರೋಸ್ ವಾಟರ್ ಜೊತೆಗೆ ಅದನ್ನು ಅಪ್ಲೈ ಮಾಡ್ಕೊಳ್ಳುವಂಥದ್ದು. ಸೊ ವೀಕ್ಷಕರೇ, ನಿಮ್ಮ ಮುಖಕ್ಕೆ ಎಷ್ಟು ಬೇಕು ಅಂತ ನೀವು ಅಂದಾಜಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ರೋಸ್ ವಾಟರ್ನ, ಶುದ್ಧವಾಗಿ ಇರುವಂತಹ ರೋಸ್ ವಾಟರ್ನ ಮಿಶ್ರಣ ಮಾಡಿಕೊಂಡು ಅದನ್ನು ಕೂಡ ನ್ಯಾಚುರಲ್ ಫೇಸ್ ಪ್ಯಾಕ್ ಆಗಿ ಅಪ್ಲೈ ಮಾಡ್ಕೊಳ್ಳುವಂಥದ್ದು. ಸೊ ಇದನ್ನ ನೀವು ವಾರದಲ್ಲಿ 2 ಬಾರಿ ಅಥವಾ 3 ಬಾರಿ ಈ ಒಂದು ಫೇಸ್ ಪ್ಯಾಕ್ ಅನ್ನು ನೀವು ಮಾಡಬೇಕಾಗ್ತದೆ. ಸೊ ಈ ಒಂದು ಅರಿಶಿಣದ ಪುಡಿಯ ಮಹತ್ವ ಅಂತೂ ನಿಮಗೆ ಗೊತ್ತೇ ಇದೆ. ಇದು ಚರ್ಮವನ್ನ ನರಿಶ್ ಮಾಡ್ತದೆ, ಎಕ್ಸ್ಫೋಲಿಯೇಟ್ ಮಾಡ್ತದೆ ಮತ್ತು ಚರ್ಮದಲ್ಲಿ ಉಂಟಾಗಬಹುದಾದಂತಹ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನ ಇದು ಕಡಿಮೆ ಮಾಡ್ತದೆ. ಸೊ ಇದರಲ್ಲಿ ಇರುವಂತಹ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್ ಪ್ರಾಪರ್ಟೀಸ್
ಚರ್ಮದಲ್ಲಿ ಉಂಟಾಗಬಹುದಾದಂತಹ ಬ್ಯಾಕ್ಟೀರಿಯಾ ರಿಯಾಕ್ಷನ್ ಅನ್ನ ಕಡಿಮೆ ಮಾಡ್ತದೆ. ಸೊ ಹಾಗಾಗಿ ಈ ಒಂದು ರೋಸ್ ವಾಟರ್ ಮತ್ತು ಅರಿಶಿಣದ ಪುಡಿಯ ಒಂದು ಫೇಸ್ ಪ್ಯಾಕ್ ಅನ್ನು ಮಾಡೋದ್ರಿಂದ ಯಾವುದೇ ಕೆಮಿಕಲ್ ರಿಯಾಕ್ಷನ್ಸ್ ಮುಖದ ಮೇಲೆ ಆಗದಂತೆ ಅದು ತಪ್ಪಿಸ್ತದೆ. ಸೊ ಇದರಿಂದಾಗಿ ನಿಮಗೆ ಓಪನ್ ಪೋರ್ಸ್ ಆಗುವಂಥದ್ದು ಖಂಡಿತವಾಗಿ ಸ್ಟಾಪ್ ಆಗ್ತದೆ. ಸೊ ಇದು 2ನೇ ರೆಮಿಡಿ. ಸೊ ಇಲ್ಲ ಇನ್ನೂ ಒಂದು ರೆಮಿಡಿಯನ್ನು ಹೇಳಿ ಅನ್ನುವಂಥವ್ರು ನೀವಾಗಿದ್ರೆ, ಮೂರನೇದಾಗಿ ಟೊಮ್ಯಾಟೊ ಜ್ಯೂಸ್ನ ಫೇಸ್ ಪ್ಯಾಕ್. ಸೊ ಮೂರನೇದಾಗಿ ನೋಡೋದಾದ್ರೆ ಟೊಮ್ಯಾಟೊ ಜ್ಯೂಸ್ನ ಫೇಸ್ ಪ್ಯಾಕ್. ಸೊ ಟೊಮ್ಯಾಟೊವನ್ನು ನಾವು ಅಡುಗೆಗೆ ಖಂಡಿತವಾಗಿ ಬಳಸ್ತೇವೆ. ಸೊ ಈ ಟೊಮ್ಯಾಟೊವನ್ನು ನೀವು ಜ್ಯೂಸನ್ನು ಮಾಡ್ಕೋಬೇಕು. ಒಳಗಡೆ ತಿರುಳನ್ನು ತೆಗೆದು ಸಿಪ್ಪೆಯನ್ನು ಕೂಡ ತೆಗಿಬಹುದು. ಸೊ ಅದರ ಪಲ್ಪ್ನಿಂದ ನೀವು ಜ್ಯೂಸನ್ನು ಮಾಡ್ಕೊಳ್ಬೇಕು. ಈ ಒಂದು ಟೊಮ್ಯಾಟೊ ಜ್ಯೂಸ್ಗೆ ಸ್ವಲ್ಪ ಜೇನುತುಪ್ಪವನ್ನು ನೀವು ಮಿಶ್ರಣ ಮಾಡಬೇಕು. ಸೊ ಅದು 1 ಡ್ರಾಪ್ ಅಥವಾ 2 ಡ್ರಾಪ್ ಆಗಿದ್ರೆ ಸಾಕಾಗುತ್ತೆ, ತುಂಬಾ ಜಾಸ್ತಿ ಬೇಕಾಗಿರಲ್ಲ. ಸೊ ನಿಮ್ಮ ಮುಖಕ್ಕೆ ಈಗ ಫಾರ್ ಎಕ್ಸಾಂಪಲ್ ನೀವು 1 ಕಪ್ ಟೊಮ್ಯಾಟೊ ಜ್ಯೂಸನ್ನು ತೆಗೆದುಕೊಂಡಿದ್ದೀರಿ ಅಂತ ಆದ್ರೆ 1 ಡ್ರಾಪ್ ಅಥವಾ 2 ಡ್ರಾಪ್ನಷ್ಟು ಜೇನುತುಪ್ಪವನ್ನು ಹಾಕಿದ್ರೆ ಸಾಕು. ಸೊ ಈ ಒಂದು ಟೊಮ್ಯಾಟೊ ಜ್ಯೂಸ್ ಮತ್ತು ಜೇನುತುಪ್ಪದ ಈ ಒಂದು ಫೇಸ್ ಪ್ಯಾಕ್ ಅನ್ನು ಮಾಡೋದ್ರಿಂದಾಗಿ ನಿಮ್ಮ ಮುಖಕ್ಕೆ ನ್ಯಾಚುರಲ್ ಕಲರ್ ಬರ್ತದೆ. ಸೊ ಈ ಒಂದು ಓಪನ್ ಪೋರ್ಸ್ ತುಂಬಿದ ನಂತರದಲ್ಲಿ ಆ ಜಾಗದಲ್ಲಿ ನಿಮಗೆ ವೈಟ್ ಆಗಿ ಕಾಣಬಾರ್ದು, ಪೂರ್ತಿಯಾಗಿ ಹೀಲ್ ಅಪ್ ಆಗಿ ಸ್ಕಿನ್ ನ್ಯಾಚುರಲ್ ಕಲರ್ಗೆ ಬರಬೇಕು ಅನ್ನುವಂಥವ್ರು ನೀವಾಗಿದ್ರೆ ಖಂಡಿತವಾಗಿ ಈ ಒಂದು ಟೊಮ್ಯಾಟೊ ಪಲ್ಪ್ ಮತ್ತು ಜೇನುತುಪ್ಪದ ಮಿಶ್ರಣದ ಫೇಸ್ ಪ್ಯಾಕ್ ತುಂಬಾ ಸಹಕಾರಿ ಆಗುತ್ತೆ. ಸೊ ಈ ಒಂದು ಫೇಸ್ ಪ್ಯಾಕ್ ಅನ್ನು ಕೂಡ ನೀವು ಮಾಡ್ಬೋದು. ಸೊ ಡಾಕ್ಟ್ರೆ ನೀವು 3 ಫೇಸ್ ಪ್ಯಾಕ್ ಅನ್ನು ಹೇಳಿದಿರಿ, ಇದನ್ನ ನಾವು ಯಾವಾಗ ಮಾಡುವಂಥದ್ದು ಅಂತ ನೀವು ಕೇಳಿದ್ರೆ, ಸೊ 1 ವಾರ ಅಥವಾ 2 ವಾರ ಒಂದು ರೀತಿಯ ಫೇಸ್ ಪ್ಯಾಕ್ ಅನ್ನು ನೀವು ಮಾಡಿ. ಸೊ ಅದರಿಂದ ನಿಮಗೆ ರಿಸಲ್ಟ್ ಹೇಗೆ ಬರುತ್ತೆ ಅನ್ನುವಂಥದ್ದು ಖಂಡಿತ ಗೊತ್ತಾಗುತ್ತೆ. ಸೊ ಅದನ್ನ ನೀವು ಒಂದು 2-3 ವಾರಗಳ ನಂತರ ಇನ್ನೊಂದು ಫೇಸ್ ಪ್ಯಾಕ್ ಅನ್ನು ಟ್ರೈ ಮಾಡಬಹುದು. ಸೊ ಒಂದಿನ ಇದು ಒಂದಿನ ಅದು ಮತ್ತೊಂದಿನ ಅದು ಆ ರೀತಿ ಮಾಡುವಂಥದ್ದು ಬೇಡ. 1 ವಾರ ಒಂದು ರೀತಿಯ ಫೇಸ್ ಪ್ಯಾಕ್ ಅನ್ನು ಮಾಡಿ, 1-2 ವಾರದ ಗ್ಯಾಪ್ ನಂತರ ಇನ್ನೊಂದು ರೀತಿಯದ್ದು, ಆ ರೀತಿ ಗ್ಯಾಪ್ ಕೊಟ್ಟು ಇನ್ನೊಂದು ಫೇಸ್ ಪ್ಯಾಕ್ ಅನ್ನ ನೀವು ಮಾಡುವಂಥದ್ದು. ಸೊ ಇದನ್ನ ನಾವು ಆಪ್ಷನಲ್ ಆಗಿ ಕೊಟ್ಟಿರುವಂಥದ್ದು. ಸೊ ಒಬ್ರು ಎಗ್ ಅನ್ನ ಬಳಸ್ತಾರೆ, ಅಂಥವ್ರು ಅದನ್ನ ಬಳಸಲಿ, ಇನ್ನು ಉಳಿದವ ಈ 2 ಫೇಸ್ ಪ್ಯಾಕ್ ಅನ್ನ ನೀವು ಖಂಡಿತವಾಗಿ ಮಾಡಬೇಕು. ಸೊ ಇದರಿಂದಾಗಿ ಓಪನ್ ಪೋರ್ಸ್ ನ ಮುಖ್ಯ ಕಾರಣ, ಓಪನ್ ಪೋರ್ಸ್ ನಲ್ಲಿ ಮನೆಯಲ್ಲೇ ಏನು ಪರಿಹಾರವನ್ನು ನೀವು ಮಾಡ್ಕೊಳ್ಬಹುದು ಅನ್ನುವಂಥದ್ದನ್ನು ಕೂಡ ಹೇಳಿದ್ದೇವೆ. ಸೊ ಇದರ ಜೊತೆ ಸೊ ಈ ಒಂದು ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ಸ್ ನ ಜೊತೆ ನೀವು ಆಹಾರದಲ್ಲಿ ಪೋಷಕಾಂಶಗಳನ್ನ ಸೇವಿಸುವಂತಹದ್ದು, ಎಲ್ಲಾ ಪೋಷಕಾಂಶಗಳನ್ನ ಹೊಂದಿರುವಂತಹ ನಟ್ಸ್, ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ ಮುಂತಾದ ನಟ್ಸ್ ಅನ್ನ ಸೇವಿಸುವಂತದ್ದು, ಒಣದ್ರಾಕ್ಷಿ, ಖರ್ಜೂರ, ಅಂಜೂರ. ನಿಮಗೆ ಶುಗರ್ ಹೆಚ್ಚಿಲ್ಲ ಅಂತಾದ್ರೆ ಈ ಒಣದ್ರಾಕ್ಷಿ, ಖರ್ಜೂರ, ಅಂಜೂರವನ್ನು ಕೂಡ ಸೇವಿಸ್ತಾ, ಹಾಲು ಮತ್ತು ಬೆಣ್ಣೆ, ತುಪ್ಪಗಳನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸಿಕೊಂಡು ನ್ಯಾಚುರಲ್ ಡಯಟ್, ಸೊಪ್ಪು ತರಕಾರಿ ಹಣ್ಣುಗಳನ್ನು ನೀವು ಹೆಚ್ಚಾಗಿ ಸೇವಿಸ್ತಾ ಬಂದಲ್ಲಿ ಖಂಡಿತವಾಗಿ ಎಷ್ಟೇ ಕಷ್ಟದ ಓಪನ್ ಪೋರ್ಸ್ ಆಗಿದ್ರು ಕೂಡ ನಿಮ್ಮನ್ನು ಬಿಟ್ಟು ಹೋಗ್ತದೆ. ಸೊ ಈ ಒಂದು ಸರಳ ಪ್ರಯತ್ನವನ್ನು ಮಾಡಿ, ಈ ನ್ಯಾಚುರಲ್ ಫೇಸ್ ಪ್ಯಾಕ್ಗಳನ್ನ ಪ್ರಯತ್ನ ಮಾಡ್ಕೊಳ್ಳಿ, ಆಹಾರದಲ್ಲಿ ಬದಲಾವಣೆಯನ್ನು ಮಾಡಿಕೊಂಡು ಓಪನ್ ಪೋರ್ಸ್ಗೆ ಗುಡ್ ಬೈ ಹೇಳಿ ಅಂತ ಹೇಳ್ತಾ, ಈ ವಿಡಿಯೋನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು.